ಮಿದುಳಿನ ಒಳಗಡೆ ರಕ್ತಸ್ರಾವ ಆಯಿತು ಅಂತಂದ್ರೂ ಸ್ಟ್ರೋಕ್ ಆಗತ್ತೆ. ಮಿದುಳಿಗೆ ರಕ್ತ ಹೋಗದೆ ಹೋಯಿತು ಅಂತಂದ್ರೂ ಸ್ಟ್ರೋಕ್ ಆಗತ್ತೆ. ಈ ರಕ್ತ ಅನ್ನೋದು ಎಷ್ಟು ವಿಚಿತ್ರವಾದ ಒಂದು ವಸ್ತು ಅಂತಂದರೆ, ಮಿದುಳಿನ ತುಂಬ ಒಳಗಡೆ ಅಂದರೆ ಮಿದುಳಿನ ಹೊರಭಾಗದಲ್ಲಿ, ಮಿದುಳಿನ ಕೆಳಭಾಗದಲ್ಲಿ ದೊಡ್ಡ ದೊಡ್ಡ ರಕ್ತನಾಳಗಳಿರುತ್ತೆ. ಹೋಗ್ತಾ 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 1 2 2 4 4 8 ಆ ಥರ ಆಗಿ ತುಂಬ ಮೇಲ್ಭಾಗದಲ್ಲಿ, ತುಂಬ ಒಳಭಾಗದಲ್ಲಿ ರಕ್ತನಾಳದ ಒಳಗಡೆ ಇರೋ ರಕ್ತಕ್ಕೂ ಮಿದುಳಿನ ಒಂದು ಟಿಶ್ಯೂಗೂ ಮಧ್ಯ ಇರುವಂಥದ್ದು 1 ಮಿಲಿಮೀಟರ್ ಅಷ್ಟಿರುವಂಥ ರಕ್ತನಾಳದ ಒಂದು ಪದರ. ಅದರ ಥಿಕ್ನೆಸ್ ಏನಿದೆ ತುಂಬ ಸಣ್ಣ, ಮಿಲಿಮೀಟರ್ ಸಬ್ ಮಿಲಿಮೀಟರ್, ಅದು ಮೈಕ್ರಾನ್ಸ್ ಅಲ್ಲಿ ಇರುತ್ತೆ. ಅದು ಒಂದು ಸೆಲ್ ಥಿಕ್ನೆಸ್ ಅಂತೀವಿ. ಒಂದು ಸೆಲ್ಲು ಪ್ಲಸ್ ಅದ್ರ ಜೊತೆ ಒಂಚೂರು ಅದಕ್ಕೆ ಸಪೋರ್ಟ್ ಮಾಡೋ ಟಿಶ್ಯೂ ಮಾತ್ರ. ಈ ಕಡೆ ರಕ್ತ ಇರುತ್ತೆ, ಈ ಕಡೆ ಮಿದುಳಿಂದು ಟಿಶ್ಯೂ ಇರುತ್ತೆ. ರಕ್ತ ಈ ಕಡೆ ಇತ್ತು ಅಂತಂದ್ರೆ, ರಕ್ತ ಹರಿಯುತ್ತಿತ್ತು ಅಂತಂದ್ರೆ ಇಟ್ ಇಸ್ ಲೈಫ್ ಸೇವಿಂಗ್. ರಕ್ತ ಹರಿಲಿಲ್ಲ ಅಂದರೆ ಇಸ್ಕಿಮಿಕ್ ಸ್ಟ್ರೋಕು. ಆ ಮಿಲಿಮೀಟರ್ ಪದರ ದಾಟ್ಕೊಂಡು ಈ ಕಡೆ ಬಂತು ಅಂದರೆ ರಕ್ತ, ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್ ಹೆಮರೇಜಿಕ್ ಸ್ಟ್ರೋಕ್. ಸೊ ಆ ಪದರದ ಯಾವ ಕಡೆ ರಕ್ತ ಇದೆ ಅನ್ನೋದ್ರ ಮೇಲೆ ಸೋ ಮೆನಿ ಥಿಂಗ್ಸ್ ಡಿಪೆಂಡ್. ಆ್ಯಂಡ್ ಅಷ್ಟು ಮೈನ್ಯೂಟ್ ಲೆವೆಲಲ್ಲಿ ಬಾಡಿ ಈಸ್ ಮೈಕ್ರೋ ರೆಗ್ಯುಲೇಟೆಡ್. ಇಟ್ ಈಸ್ ದಟ್ ಬ್ಯೂಟಿಫುಲ್. ಒಂದು ನಿಮ್ಮ ಕಣ್ಣು ಕಾಣದೇ ಇರೋಷ್ಟು ಸಣ್ಣ ರಕ್ತನಾಳದಲ್ಲಿ ರಕ್ತ ಯಾವ ಕಡೆ ಇದೆ ಅನ್ನೋದ್ರ ಮೇಲೆ ಮಿದುಳಿನ ಕೆಲಸ ಡಿಪೆಂಡ್ ಆಗಿರುತ್ತೆ.